ಬಾ 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 ನೀನು ಸಹ ಬರ್ತೀಯಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನನ್ನ ಸಿವಿಕ್ ಕಲೆಕ್ಟ್ ಮಾಡಿ ಹೋಗ್ತಾ ಇದೆ. ಬಾ. ಐ ಆಮ್ ಸೋ ಎಕ್ಸೈಟೆಡ್. ಯಾಕೆಂದರೆ ನಂದು ಗಾಡಿ ಮಾಡಿಫೈ ಮಾಡಲಿಕ್ಕೆ ಕೊಟ್ಟಿದ್ದೆ. ಪೇಂಟು, ವೀಲ್ ಪೇಂಟು, ಬಾಡಿ ಪೇಂಟು ಮತ್ತು ಮೆಕ್ಯಾನಿಕಲ್ ವರ್ಕ್ಸ್ ಎಲ್ಲ ಮಾಡಲಿಕ್ಕೆ ಕೊಟ್ಟಿದ್ದೆ. ಸೊ ಇವತ್ತು ಕಲೆಕ್ಟ್ ಮಾಡಲಿಕ್ಕೆ ಕಡಬಗೆ ಮತ್ತೆ ಹೋಗ್ತಾ ಇದ್ದೇನೆ. ಸಮಥಿಂಗ್ ಡಿಫ್ರೆಂಟ್. ಯಾಕೆಂತ ಹೇಳಿದ್ರೆ ನಾಟ್ ಜಸ್ಟ್ ಮೆಕ್ಯಾನಿಕಲ್ ವರ್ಕ್, ಐ ಹ್ಯಾವ್ ಡನ್ ಬಾಡಿ ವರ್ಕ್ಸ್ ಆಲ್ಸೋ, ಸಮ್ ಪೇಂಟ್ ಜಾಬ್. ಈ ಚಿತ್ರನ 2 ವಾರ ಹಿಂದೆ ಗ್ಯಾರೇಜಲ್ಲಿ ಹೋಗಿ ಕೊಡೋ ಮೊದಲು ಗಾಡಿ ಹೇಗೆ ಇತ್ತು ಕಂಡೀಷನ್ನು. ನನ್ನ ಜೊತೆಗೆ ಗಾಡಿ ಇಲ್ಲ, ಟೆಂಪೋದಲ್ಲಿ ಹೋಗಿ ಕಡಬ ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಬರುವಾಗ ಕಾರ್ಗೆ ಬರ್ತೇನೆ. ಸೊ ಕೀಪ್ ಇಟ್ ಸರ್ಪ್ರೈಸ್. ಸಮಯ ಸರಿಸುಮಾರು 11:30. ಟೆಂಪೋ ಬಂತು, ಕೂತ್ಕೊಂಡೆ. ಜಸ್ಟ್ 30 ಕಿಲೋಮೀಟ್ರ್ ಜರ್ನಿಗೆ 1 ಗಂಟೆ ಕೂರಬೇಕಾಯಿತು ಟೆಂಪೋಲ್ಲಿ. ಈ ಟೆಂಪೋದಲ್ಲಿ ಕೂರಿದ ಸುಮಾರು ವರ್ಷ ಆಯಿತು. ಕಾಲೇಜ್ ಮುಗಿದ ಮೇಲೆ ಮತ್ತೆ ಟೆಂಪೋದಲ್ಲಿ ಟ್ರಾವೆಲ್ ಮಾಡಿದ್ದು ತುಂಬ ಕಡಿಮೆ. ಆ ಎಕ್ಸ್ಪೀರಿಯನ್ಸ್ ಮತ್ತೆ ನಾಸ್ಟಾಲ್ಜಿಕ್ ವೈಬ್ ಕೊಡ್ತಾ ಇತ್ತು. ಇಷ್ಟ ಆಯಿತು 1 ಅವರ್ ಆದರೂ. ಲಿಟ್ರಲಿ 3 ಊರು ಸುತ್ತಿ 3 ಊರಲ್ಲಿ ಸ್ಟಾಪ್ ಕೊಟ್ಟು ಆ ಮಠ ಮಧ್ಯಾಹ್ನದಲ್ಲಿ ಕಡಬದ ಕಡೆ ನಮ್ಮ ಪಯಣ. ಆಲ್ಮೋಸ್ಟ್ ರೀಚ್ ಆಯಿತು ಕಡಬ. ಅಲ್ಲಿ ರೀಚ್ ಆಗುವಾಗ 12 ವಾರ ಆಯಿತು. ಗ್ಯಾರೇಜಲ್ಲಿ ಸುಮಾರು ಕಾರ್ ಇತ್ತು. ಒಂದು ಗಾಡಿ ಪೇಂಟ್ ಮಾಡಲಿಕ್ಕೆ ಅಂತ ಒಳಗಿಟ್ಟಿದ್ರು. ಸೊ ಅದನ್ನು ನೋಡಲಿಕ್ಕೆ ಈಗ ಹೋಗ್ತಾ ಇದ್ದೇವೆ. ಇಟ್ ವಾಸ್ ಲುಕಿಂಗ್ ಸೋ ಡೋಪ್. ಪ್ಯೂರ್ ಜೇಡಿನ ಲುಕ್ಕಲ್ಲಿ ಕಾಣಿಸ್ತಾ ಇತ್ತು ಗಾಡಿ. Nothing much, nothing less. A pure elegance. Alloy wheels ಚಾಂಪಿಯನ್ಶಿಪ್ ವೈಟಲ್ಲಿ ಪೇಂಟ್ ಮಾಡಿಸಿದೆ. ಪರ್ಟಿಕ್ಯುಲರ್ಲಿ ಯಾಕೆ ಅಂದರೆ ಓಲ್ಡ್ ಸಿವಿಕ್ ಟೈಪರ್ ಎಲ್ಲ ಇದೇ ಕಲರಲ್ಲಿ ಬರ್ತಾ ಇತ್ತು. ವೆಲ್ಕಮ್ ಬ್ಯಾಕ್. ಸೊ ನನ್ನ ಕಾರ್ ಕಲೆಕ್ಟ್ ಮಾಡಿ ಇವತ್ತು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೇನೆ. ಐ ಆಮ್ ಸೋ ಹ್ಯಾಪಿ. ಯಾಕಂತ ಹೇಳಿದರೆ ಡ್ರೈವ್ ಶಾಫ್ಟ್ ವರ್ಕ್ ಆಗಿದೆ ಗಾಡಿಯಲ್ಲಿ, ವರ್ಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ಪವರ್ ಕೂಡ ಜಾಸ್ತಿ ಇದೆ. ಮತ್ತು ಸ್ಪಾರ್ಕ್ ಪ್ಲಗ್ ಆ್ಯಕ್ಚುಲಿ ಅಲ್ಲೇ ಸ್ಪಾರ್ಕ್ ಪ್ಲಗ್ ಬಂದುಬಿಟ್ಟು ಸಿಟಿದು ಹಾಕಿದ್ರು, ಈಗ ಸಿವಿಕ್ ಇದು ಹಾಕಿದ್ದಾರೆ. ಆ ಇಗ್ನಿಷನ್ ಡಿಫ್ರೆನ್ಸ್ ಗೊತ್ತಾಗ್ತಾ ಉಂಟು ಸ್ಪಾರ್ಕಲ್ಲಿ. ಮತ್ತು ಲೋವರ್ ಆರ್ಮ್ ಬುಷ್ ಕೂಡ ಚೇಂಜ್ ಮಾಡಿದ್ದಾರೆ. ಫ್ರಂಟಲ್ಲಿ ಲೋವರ್ ಆರ್ಮ್ ಲಿಂಕ್ ರೋಡ್ ಎಲ್ಲ ಫ್ರಂಟ್ ಇಚ್ಚೆಲ್ಲ ಚೇಂಜ್ ಮಾಡಿದ್ದಾರೆ. ಸಸ್ಪೆನ್ಷನ್ ಬೋಕ್ಸು ಇನ್ನೂ ಸ್ಟಡಿಯಾಗಿ ಫೀಲ್ ಆಗ್ತಿದೆ. ಹ್ಯಾಂಡ್ಲಿಂಗ್ ತುಂಬ ಖುಷಿ ಆಗ್ತಿದೆ ಓಡಿಸ್ಲಿಕ್ಕೆ. ಇದು ನಮ್ಮ ಪೊಲಿಕುಕ್ಕು ಸಂಕ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸು. ಇವಾಗ ಸಮ್ಮರ್ ಅಲ್ವಾ, ನೀರಿಲ್ಲ ಹೊಳೆಯಲ್ಲಿ. ಕಡಬದಿಂದ ವಾಪಸ್ ಬಂದು ಒಂದು ಕಡೆ ಗಾಡಿನ ಪಾರ್ಕ್ ಮಾಡಿದೆ. ನೋಡಿ, ಬ್ಯೂಟಿಫುಲ್ ಪ್ಲೇಸ್ ಇದು. ಇವಾಗ ತಾನೇ 1,000 ರೂಪಾಯಿ ಪೆಟ್ರೋಲ್ ಹಾಕಿದ್ದು. ಆದರೆ ಇದರಲ್ಲಿ ಯಾವ ಥರ ತೋರಿಸಿದೆ ನೋಡಿ ಪೆಟ್ರೋಲ್ ಇಂಡಿಕೇಟರ್. ಇನ್ನೂ ಬ್ಲಿಂಕ್ ಮಾರ್ಕಲ್ಲೇ ಇದೆ. ಎಷ್ಟೇ ಫಿಲ್ ಮಾಡಿದ್ರು ಅಷ್ಟೇ ಅದಕ್ಕೆ ಪೆಟ್ರೋಲ್ ಕುಡಿಯುತ್ತೆ. ಓಕೆ, ಸೊ ಈಗ ನಾನು ಇದರಲ್ಲಿ ಎಲ್ಲೆಲ್ಲಿ ವರ್ಕ್ ಆಗಿದೆ ಅಂತ ತೋರಿಸ್ತೀನಿ ಎಕ್ಸ್ಟೀರಿಯರಲ್ಲಿ. Let me open the door. See, wheels ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಈಗ ಹೋಂಡಾ ಚಾಂಪಿಯನ್ಶಿಪ್ ವೈಟ್ ಕಲರ್ ಮಾಡಿದೆ. ಆ್ಯಕ್ಚುಲಿ ಸ್ಟಿಕ್ಕರಿಂಗ್ ಒಂದಿದೆ, ಅದು ಬಾಕಿ ಆಗಿದೆ, ಅದು ಮಾಡಬೇಕು ಅಷ್ಟೇ. ಮತ್ತು ಕ್ಯಾಲಿಪರ್ ಕೂಡ ರೆಡ್ ಪೇಂಟ್ ಮಾಡಿದೆ. ಇದು ಕೂಡ ಚೆನ್ನಾಗಿ ಕಾಣ್ತಿದೆ. ಗ್ರೇ ವೈಟ್ ರೆಡ್ ಕಾಂಬೋ. ಫ್ರಂಟಿಂದ ಈ ಥರ ಬರುತ್ತೆ ಲುಕ್.
ಸ್ಪಾಯ್ಲರ್ ಕೂಡ ಪೇಂಟ್ ಮಾಡಿದೆ. ಇದು ಬಾಡಿ ಕಲರ್, ಆಮೇಲೆ ಅಪ್ಪರ್ ಒಂದು ಬ್ಲ್ಯಾಕ್. ವೀಲ್ಸ್ ನೋಡ್ಬೋದು, ಕ್ಯಾಲಿಪರ್ ರೆಡ್, ಸಖತ್ತಾಗಿದೆ ಇದು ಮಾತ್ರ. ಇಂಜಿನ್ ಪೇ ನೋಡಿದರೆ ಆಯಿಲ್ ಲೀಕೇಜ್ ಎಲ್ಲ ಐತೆ ಇಲ್ಲಿ, ಸೊ ಅದೆಲ್ಲ ಕಂಪ್ಲೀಟಾಗಿ ಫಿಕ್ಸ್ ಔಟ್ ಆಗಿದೆ, ನೀಟಾಗಿದೆ ಕೆಲಸ. ಬಂಪರ್ ಕೂಡ ವರ್ಕ್ ಆಗಿದೆ. ಬಂಪರಲ್ಲಿ ತುಂಬ ಸ್ಕ್ರ್ಯಾಚಸ್ ಇತ್ತು, ಅದು ರೀಪೇಂಟ್ ಆಗಿದೆ. ಕೂಡ ಪ್ಲಾಸ್ಟಿಕ್ಕು, ಇದು ಕೂಡ ರೀಪೇಂಟ್ ಆಗಿದೆ. So I'm extremely happy with the work they have done in Kadapa. Civic, now it feels like more of a Civic than a Civic. ಕ್ರೇಜಿ ಪವರ್. ಈಗ ಡ್ರೈವ್ ಶಾಫ್ಟ್ ವರ್ಕ್ ಮಾಡಿದ್ಮೇಲೆ ಪವರ್ ಡೆಲಿವರಿ ಸ್ಮೂತ್ ಆಗುತ್ತೆ ಯಾವಾಗಲೂ. ಅರ್ಲಿಯರ್ ಲೀಕ್ ಇತ್ತು, ಇಶ್ಯೂ ಇತ್ತು ಡ್ರೈವ್ ಶಾಫ್ಟಲ್ಲಿ, ಅದು ನಂಗೆ ಗೊತ್ತಿರಲಿಲ್ಲ. ರ್ಯಾಕ್ ಹಾಕಿದ್ಮೇಲೆ ಅವ್ರಿಗೆ ಗೊತ್ತಾಯಿತು. ಹಾಗೆ ಸ್ಟೇರಿಂಗ್ ರ್ಯಾಕ್ ಕೂಡ ಫಿಕ್ಸ್ ಮಾಡಿದರು, ಅದರಲ್ಲೂ ಸ್ವಲ್ಪ ಲೀಕೇಜ್ ಇತ್ತು. ಮತ್ತು ಸಣ್ಣ ಪುಟ್ಟ ಸಸ್ಪೆನ್ಷನ್, ಲೋವರ್ ಆರ್ಮ್ಸ್, ಬುಷ್ ಕಿಟ್, ಫ್ರಂಟ್ ಇದೆಲ್ಲ ರಿಲೇಟೆಡ್ ಥಿಂಗ್ಸ್ ಚೇಂಜ್ ಮಾಡಿದರು. ಇಟ್ ಫೀಲ್ಸ್ ಮಚ್ ಮೋರ್ ಸ್ಟರ್ಡಿ ದನ್ ಬಿಫೋರ್ ನಾವು. ಅಂದರೆ ತುಂಬ ಹ್ಯಾಂಡ್ಲಿಂಗಲ್ಲಿ ಡಿಫ್ರೆನ್ಸ್ ಇದೆ ಇವಾಗ. ಪವರ್ ಕೂಡ ಹಾಗೆ ತುಂಬ ಡಿಫ್ರೆನ್ಸ್ ಇದೆ. ನನಗೆ ಇದಕ್ಕೆ ಖರ್ಚು ಅರೌಂಡ್ ಪೇಂಟಿಗೆ ಒಂದು 10-11 ಸಾವಿರ ಹಾಕಿದರು. ಮತ್ತು ಮೆಕ್ಯಾನಿಕಲ್ ಪಾರ್ಟ್ ಸೋರ್ಸ್ ಮಾಡಿ ಅದು ಇದು ಅಂತೇಳಿ ಆಗುವಾಗ ಒಂದು ಲೇಬರ್ ಚಾರ್ಜ್ ಎಲ್ಲ ಆಗುವಾಗ ಎಕ್ಸ್ಟ್ರಾ ಒಂದು 30 ಸಾವಿರ ಬಿತ್ತು. ಸೊ ಟೋಟಲ್ 40,000ಗೆ ಖರ್ಚಾಯಿತು. ತುಂಬ ಪಾರ್ಟ್ಸ್ ಚೇಂಜ್ ಮಾಡಿದ್ದಾರೆ ಇದರಲ್ಲಿ, ಮೆಕ್ಯಾನಿಕಲ್ ಪಾರ್ಟ್ಸು. ನಾನು ತಂದು ಸೋರ್ಸ್ ಮಾಡಿದರೂ ಇಷ್ಟೇ ಖರ್ಚಾಗ್ತಿತ್ತು. ಸೊ ಒನ್ಸ್ ಇನ್ ಅ ವೈಲ್ ಈ ಥರ ಒಂದು ಫುಲ್ ರೀಸ್ಟೋರ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದರೆ ಒಂದು ಫಿಕ್ಸ್ ಮಾಡಿದರೆ ಒಂದೊಂದಾಗಿ ಫಿಕ್ಸ್ ಮಾಡ್ತಾ ಹೋದರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಇಶ್ಯೂಸ್, ಮೆಕ್ಯಾನಿಕಲ್ ಪಾರ್ಟ್ಸ್. ಸೊ ಅದಕ್ಕೆ ಎಲ್ಲ ಒಂದು ಸಲ ಫಿಕ್ಸ್ ಮಾಡಿದರೆ ಮತ್ತೆ ಲೇಟರ್ ಆನ್ ಅಷ್ಟು ಎಕ್ಸ್ಪೆನ್ಸಸ್ ಬರಲ್ಲ. ಸೊ ಇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಅದಕ್ಕೋಸ್ಕರ ಮಾಡುವಾಗ ಯಾವಾಗಲೂ ಒಂದೇ ಸಲ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ತುಂಬ ಕನೆಕ್ಟಿಂಗ್ ಪಾರ್ಟ್ಸ್ ಇರುತ್ತೆ, ಒಂದು ಹೋದರೆ ಮಲ್ಟಿಪಲ್ ಪಾರ್ಟ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸು. ದಯವಿಟ್ಟು ಇಲ್ಲಿ ಯಾರು ಟೂರಿಸ್ಟ್ ಬಂದರೆ ಕಸ ಮಾತ್ರ ಹಾಕಬೇಡಿ, ಕಸ ಹಾಕಿ ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ ಇಲ್ಲಿ, ಅದೊಂದು ರಿಕ್ವೆಸ್ಟು. ಸೊ ಮನೆಗೆ ಹೋಗ್ತಾ ಇದ್ದೀರಿ. ಹೇಗೆ ಆಗಿದೆ ಕಾರು? ಒಳ್ಳೆ ಉಂಟಾ? ಓಕೆ, ಇಷ್ಟ ಆಯಿತಾ? ಇಷ್ಟ ಆಯಿತು. ನಮ್ಮ ಡಾಗಿಶ್ ಬಾಯ್ಗೆ ಕಾರು ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಬಂದ ಕೂಡಲೇ ಗಾಡಿ ಅಡಿಯಲ್ಲಿ ಹೋಗಿ ಮಲ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್.